ದಯಮಾಡಿ ಮುಖ್ಯ ವೇದಿಕೆ ಹತ್ರ ಬನ್ನಿ. ಅಭಿ ಸಂಗಡಿಗರು ಅಭಿ ಕೂಡ ಬರಬೇಕು. ಎಲ್ಲ ಅಲ್ಲಿ ರೂಮ್ ಒಳಗಡೆ ಇರೋರು ಎಲ್ಲ ಬನ್ನಿ ಸರ್. ಎಲ್ಲಕ್ಕೂ ಕೂಡ ಮುಕ್ತಾಯ ಆಗ್ತದೆ. ನೀವೆಲ್ಲ ಕಾರಣಕರ್ತರು ಬಹಳಷ್ಟು ಉತ್ತಮ ರೀತಿಯಲ್ಲಿ ಮೊದಲ ಬಾರಿಗೆ ಹಗಲು ರಾತ್ರಿಯ ಪಂದ್ಯಾಕೂಟವನ್ನು ಆಯೋಜನೆ ಮಾಡಿದ್ರಿ. ಎಸ್, ಎಲ್ಲ ಡಾಕ್ಟರ್ ಸುನಿಲ್ ಅವರು ಬರಬೇಕು, ಸೋಮಣ್ಣ ಬರಬೇಕು, ಮಾರುತಿ ಅಣ್ಣ ಬರಬೇಕು, ಪ್ರಕಾಶ್ ಅಣ್ಣ, ಎಲ್ಲ ಗಣ್ಯರು ಮುಖ್ಯ ವೇದಿಕೆ ಹತ್ರ ಬನ್ನಿ ಅಣ್ಣ. ಎಸ್, ಸೋಮಣ್ಣ ಅವರು ಬನ್ನಿ. ಸಮಾಜ ಸೇವಕರು ನಮ್ಮೊಂದಿಗೆ ಅವರು ಕೂಡ ಆತ್ಮೀಯ ಆದರಣೆ ಸುಸ್ವಾಗತನ ಕೋರ್ಬಯಸ್ತಾ ಇದ್ದೇವೆ. ಅವರು ಕೂಡ ಮೊದಲಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಸೋಮಣ್ಣ ಅವ್ರ ಕಡೆಗೆ ನಾವು ಗಣ್ಯರು ಎಲ್ಲ ಶ್ರೇಷ್ಠ ಕನ್ನಡಿಗ ಸಂಘದ ಆಟಗಾರರು, ಟೀಮ್ ಅಪ್ಪು, ಎಲ್ಲ ಸಂಗಡಿಗರು ಇವರೆಲ್ಲರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿ ಗೌರವಿಸ್ಬೇಕಂತ ಕೇಳ್ಕೊಳ್ತಾ ಇದ್ದಾನೆ. ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು. ಇದು ಸೀಸನ್ 1 ಬಹಳಷ್ಟು ಯಶಸ್ಸಿನಲ್ಲಿ ಕೂಡ ಮುಕ್ತಾಯ ಹಂತಕ್ಕೆ ಬರ್ತಾ ಇದೆ. ಸೋಮಣ್ಣರಿಗೂ ಕೂಡ ಒಂದು ಚಿರುಕಾಣಿಕೆ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇದ್ದಾರೆ. ಟೀಮ್ ಅಪ್ಪು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದಾವೆ. ಎಲ್ಲ ಸಂಘಟನೆಗಳು ಬರಬೇಕು. ಟೀಮ್ ಅಪ್ಪು ಸಂಘಟನೆಗಳು ಎಲ್ಲ ಸಂಘಟನೆಗಳು ಎಲ್ಲ ಮುಖ್ಯ ವೇದಿಕೆ ಹತ್ರ ಬನ್ನಿ. ಎಲ್ಲ ಆಟಗಾರರು, ಪ್ರೇಕ್ಷಕರು ಚಪ್ಪಳ ಮೂಲಕ ಅಭಿನಯಿಸಬೇಕಂತ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ಮಾರುತಿ ಅಣ್ಣರಿಗೂ ಕೂಡ ಈಗ ನೆನಪಿನ ಕಾಣಿಕೆ ಒಂದು ಗೌರವನ ಸಮರ್ಪಣೆಯನ್ನು ಕೂಡ ಮಾಡ್ತಾ ಇದ್ದಾವೆ. ನಮ್ಮ ಪ್ರಕಾಶ್ ಪುಟ್ಟಣ್ಣವ್ರಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇದ್ದಾವೆ. ನೆನಪಿನ ಕಾಣಿಕೆ ಮತ್ತು ಇವರೆಲ್ಲರೂ ಕೂಡ ಗಣ್ಯರು ಈ ಟೂರ್ನಮೆಂಟ್ಗೆ ಮೋಸ್ಟ್ ಸಕ್ಸಸ್ಫುಲ್ ಆದಂಥ ಕಾರಣಕರ್ತರು. ಇವರೆಲ್ಲರಿಗೂ ಕೂಡ ಮಗದೊಮ್ಮೆ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದಾವೆ. ಪ್ರಕಾಶ್ ಪುಟ್ಟಣ್ಣವ್ರಿಗೂ ಕೂಡ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದಾವೆ. ಎಸ್, ಮೊದಲಿಗೆ ಯಾಸಿರ್ ಮತ್ತು ಸಂಘಟಕರು ಲೈವ್ ಕವರೇಜ್ ಅನ್ನು ಕೂಡ ಬಹಳಷ್ಟು 3 ದಿನಗಳಿಂದ ಹಗಲು ಉತ್ತಮ ರೀತಿಯಲ್ಲಿ ಕೂಡ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಮಗದೊಮ್ಮೆ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿ ಶಾಮಿಯಾನ ಮತ್ತು ಚೇರ್ಸ್ ಎಲ್ಲ ಹಾಕಿರುವಂಥ ವ್ಯಕ್ತಿಗಳಿಗೂ ಕೂಡ ಅವ್ರಿಗೂ ಕೂಡ ಮಗದೊಮ್ಮೆ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದಾವೆ. ಅದೇ ರೀತಿ ತೀರ್ಪುಗಾರರು 3 ದಿನಗಳ ಕಾಲ ಹಗಲು ರಾತ್ರಿ ಬಹಳಷ್ಟು ಉತ್ತಮ ರೀತಿಯ ತೀರ್ಪನ್ನು ಕೊಟ್ಟಂತ ಇಬ್ಬರು ತೀರ್ಪುಗಾರರು ನಮ್ಮೊಂದಿಗೆ ಮುಖ್ಯ ವೇದಿಕೆ ಹತ್ರ ಬರಬೇಕು. ಇಬ್ಬರು ತೀರ್ಪುಗಾರರು ನಮ್ಮೊಂದಿಗೆ ಮುಖ್ಯ ವೇದಿಕೆ ಹತ್ರ ಬನ್ನಿ. ಅವ್ರಿಗೂ ಕೂಡ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದಾವೆ. ಎಸ್.ಎನ್. ಬಾಯ್ಸ್ ಕ್ಯಾಪ್ಟನ್ ಬನ್ನಿ, ಹಾಗೂ ರಾಜಧಾನಿ ಮೈಸೂರು ಕ್ಯಾಪ್ಟನ್ ಬನ್ನಿ. 3ನೇ ಹಾಗೂ 4ನೇ ಬಹುಮಾನಕ್ಕಾಗಿ ಒಂದು ಟಾಸ್ ಅನ್ನ ಪ್ರಕ್ರಿಯೆ ಮಾಡ್ತಾರೆ. ಮೈಸೂರು ಪರವಾಗಿ ಹುಲಿ ಬರ್ತಾರೆ, ದಯಮಾಡಿ ಬನ್ನಿ. ಈ ಟೂರ್ನಮೆಂಟಿನ ಶ್ರೇಷ್ಠ ಕನ್ನಡಿಗ ಕಪ್ 2025 ಸಾಲಿನ 3ನೇ ಹಾಗೂ 4ನೇ ಬಹುಮಾನಕ್ಕಾಗಿ ಒಂದು ಟಾಸ್ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಸಮಾಜ ಸೇವಕರು, ಧೀಮಂತ ನಾಯಕರು ಸೋಮಣ್ಣ ಅವ್ರಿಗೂ ಕೂಡ ಮಗದೊಮ್ಮೆ ಆತ್ಮೀಯ ಆದರಣೀಯ ಸ್ವಾಗತನ ಕೋರ್ಬಯಸ್ತಾ ಮತ್ತೊಮ್ಮೆ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದಾವೆ. ಎಸ್, 3ನೇ ಬಹುಮಾನವಾಗಿ
ಎಸ್ ಎನ್ ಬಾಯ್ಸ್ ಆಯ್ಕೆ ಆಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾವೆ. 4ನೇ ಬಹುಮಾನವಾಗಿ ಮೈಸೂರು ರಾಜಧಾನಿ 4ನೇ ಬಹುಮಾನ ಪಡೆದುಕೊಳ್ತಾರೆ. ಎಸ್, ಈಗ ಮೊದಲಿಗೆ ಫೈನಲ್ ಪಂದ್ಯಾಟದ ಎಸ್ ಈ ಟೂರ್ನಮೆಂಟಿನ 3ನೇ ಬಹುಮಾನವಾಗಿ 4ನೇ ಬಹುಮಾನಗಾಗಿ ರಾಜಧಾನಿ ಮೈಸೂರು ರಾಜಧಾನಿ 4ನೇ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತಾ ಇದೆ. ಎಲ್ಲ ಆಟಗಾರರು ಪ್ರೇಕ್ಷಕರು ಒಂದು ಬಾರಿ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ಶ್ರೇಷ್ಠ ಕನ್ನಡಿಗ ಕಪ್ 2025ರ ಸಾಲಿನ 4ನೇ ಬಹುಮಾನನ ಕೂಡ ಪಡ್ಕೊಳ್ತಾ ಇದೆ. ಸರಣಿ ಉದ್ದಕ್ಕೂ ಕೂಡ ಬಹಳಷ್ಟು ಉತ್ತಮ ರೀತಿಯಲ್ಲಿ ಆಡಿದ್ರು. ಅಂತಿಮ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ಅಡಿಕೆಯನ್ನು ಕಂಡುಕೊಂಡ್ರು ಕೂಡ ಟೂರ್ನಮೆಂಟ್ ಅನ್ನ ಉಳಿಸಿಕೊಳ್ಳುವ ಎಲ್ಲ ಲಕ್ಷಣಗಳಿತ್ತು. ಇಟ್ಸ್ ವೆರಿ ಬ್ಯಾಡ್ ಲಕ್. 4 ಪ್ರೈಸ್ ಗೋಸ್ ಟು ರಾಜಧಾನಿ. ಅದೇ ರೀತಿ 3ನೇ ಬಹುಮಾನವಾಗಿ ಎಸ್ ಎನ್ ಬಾಯ್ಸ್ ಅವರು ಕೂಡ ಬಹಳಷ್ಟು ಉತ್ತಮ ರೀತಿಯಲ್ಲಿ ಆಡಿ ಲೀಕಮ್ ನಾಕ್ಔಟ್ ಮಾದರಿ ಎಲ್ಲ ಪಂದ್ಯಗಳು ಕೂಡ ಉತ್ತಮ ರೀತಿಯಲ್ಲಿ ಆಡಿದಂಥ ಆಟಗಾರರು. ಎಸ್ ಎನ್ ಬಾಯ್ಸ್ ಎಲ್ಲ ಆಟಗಾರರು ಇದ್ರೆ ಬನ್ನಿ, ಕ್ಯಾಪ್ಟನ್ ಇದ್ರೆ ಬನ್ನಿ. ಎಸ್, 3ನೇ ಬಹುಮಾನ ಕೂಡ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ಶ್ರೇಷ್ಠ ಕನ್ನಡಿಗ ಕಪ್ 2025ರ ಸಾಲಿನ 3ನೇ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತಾ ಇದೆ. ಅದೇ ರೀತಿ ಸರಣಿ ಉದ್ದಕ್ಕೂ ಉತ್ತಮ ಬೌಲಿಂಗ್ ಅನ್ನು ತೋರ್ಪಡಿಸಿದ ಆಟಗಾರ ಯಾರಿಗಾರು ಗೆಸ್ಸಿದ್ಯಾ? ಸರಣಿ ಉದ್ದಕ್ಕೂ ಉತ್ತಮ ಬೌಲಿಂಗ್ ಅನ್ನು ತೋರ್ಪಡಿಸಿದ ಆಟಗಾರ ಗೆಸ್ಸಿದ್ಯಾ? ಸಂಶಯವಾಗಿ ವರುಣ್ ಮ್ಯಾನ್ ಆಫ್ ದಿ ಸೀರೀಸ್ ಆಫ್ ದಿ ಟೂರ್ನಮೆಂಟ್. ಡಾಕ್ಟರ್ ಸುನಿಲ್ ಸರ್ ಅವರ ಕಡೆಯಿಂದ 1000 ಘೋಷಣೆ ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಸರಣಿ ಉದ್ದಕ್ಕೂ ಉತ್ತಮವಾಗಿ ಬೌಲಿಂಗ್ ಅನ್ನು ತೋರ್ಪಡಿಸಿದ ಸಚಿನ್ ಎಲೆವನ್ ಪರವಾಗಿ ಆಡಿದಂತ ಆಟಗಾರ, ಶ್ರೇಷ್ಠ ಕನ್ನಡಿಗ ಕಪ್ 2020 ಸಾಲಿನ ಮ್ಯಾನ್ ಆಫ್ ದಿ ಸೀರೀಸ್ ಆಫ್ ದಿ ಟೂರ್ನಮೆಂಟ್. ಎಲ್ಲ ಆಟಗಾರರು ಪ್ರೇಕ್ಷಕರು ಯುವ ಆಟಗಾರರಿಗೆ ಇತ್ತೀಚಿನ ಕ್ರಿಕೆಟ್ ನ ವಿಷಯಕ್ಕೆ ಬಂದ್ರೆ, ಕ್ರಿಕೆಟ್ ಇಸ್ ನಾಟ್ ಎ ಫ್ಯಾಷನ್, ಕ್ರಿಕೆಟ್ ಇಸ್ ಎಮೋಷನ್. ಬಹಳಷ್ಟು ಉತ್ತಮ ರೀತಿಯ ಆಡಬಲ್ಲ ಆಟಗಾರ, ಯುವ ಆಟಗಾರ. ಎಸ್, ಅದೇ ರೀತಿ ಬೆಸ್ಟ್ ಬ್ಯಾಟರ್ ಆಫ್ ದಿ ಟೂರ್ನಮೆಂಟ್. ಎನಿ ಗ್ಯಾಸ್? ಯಾವ ಆಟಗಾರರಿಗೆ ಎನಿ ಗ್ಯಾಸ್ ಇದೆಯಾ? ಸಂಶಯವಾಗಿ ಶಿವಾನಂದ್ ಈ ಟೂರ್ನಮೆಂಟಿನ ಬಹಳಷ್ಟು ಉತ್ತಮ ರೀತಿಯ ಕಳೆದ 2 ಪಂದ್ಯಾಟದಲ್ಲಿ ಅಂತಿಮ ಹಂತದಲ್ಲಿ ಇದ್ದಂತ ಪಂದ್ಯಾಟವನ್ನ ಸುಲಭವಾಗಿ ಫೈನಲ್ಗೆ ತೆಗೆದುಕೊಂಡು ಹೋಗ್ತಾ ಇದೆ. ಅದೇ ರೀತಿ ಒಂದು ಬೆಸ್ಟ್ ಬೌಲರ್, ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದಿ ಟೂರ್ನಮೆಂಟ್, ಶ್ರೇಷ್ಠ ಕನ್ನಡಿಗ ಕಪ್ 1000 ರೂಪಾಯಿ ಘೋಷಣೆ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿ ಬೆಸ್ಟ್ ಬೌಲರ್ ಆಫ್ ದಿ ಟೂರ್ನಮೆಂಟ್ ಎನಿ ಗ್ಯಾಸ್? ನಿಸ್ಸಂಶಯವಾಗಿ ನವೀನ್. ಸರಣಿ ಉದ್ದಕ್ಕೂ ಉತ್ತಮ ಬೌಲಿಂಗ್ ಅನ್ನು ತೋರ್ಪಡಿಸಿದ ನವೀನ್ ಫ್ರಮ್ ಟೀಮ್ ಅಪ್ಪೋ ವಿಗಡಾಸ್ ಬಹಳಷ್ಟು ಉತ್ತಮ ರೀತಿಯಲ್ಲಿ ಜಾಣ್ಮೆ ಆಟವನ್ನು ಆಡಿದ್ರು. ಈಗ ಎಸ್, ಚಿನ್ನಿಯವರಿಗೆ ಒಂದು ಬಹುಮಾನ ಇದೆ. ಅಂತಿಮ ಹಂತದಲ್ಲಿ ಒಂದು 6 ಅನ್ನು ದಾಖಲಾತಿ ಮಾಡಿದ್ರಿ. ಸೋಮಣ್ಣ ಅವರ ಕಡೆಯಿಂದ 1000 ಘೋಷಣೆ ಆಗ್ತಾ ಇದೆ. 1000 ಘೋಷಣೆ ಆಗ್ತಾ ಇದೆ. ಎಲ್ಲರೂ ಕೂಡ ಒಂದು ಬಾರಿ ಚಪ್ಪಾಳೆ ಹೊಡೀರಿ. ಎಸ್, ತೀರ್ಪುಗಾರರು ಬನ್ನಿ. ಬಹಳಷ್ಟು 3 ದಿನಗಳ ಹಗಲು ರಾತ್ರಿಯ ಪಂದ್ಯಾಕೂಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ತೀರ್ಪುಗಳನ್ನು ಕೊಟ್ಟಿರುವ ಅಂಪೈರ್ಸ್ ದಯಮಾಡಿ ಬನ್ನಿ. ಅವ್ರಿಗೊಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸ್ತಾರ. ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದೆ. ಅವ್ರಿಗೂ ಕೂಡ ಆತ್ಮೀಯ ಆದರಣೀಯ ಸ್ವಾಗತನ ಗೌರವಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದ್ದಾವೆ. ಎಲ್ಲರಿಗೂ ಕೂಡ ಕಾರಣತತ್ತರು, ಎಲ್ಲ ಗಣ್ಯರು, ಬಹಳಷ್ಟು ಸಮಯನ ಬಿಡು ಮಾಡಿಕೊಂಡು ಬಂದಂತ ಗಣ್ಯರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಟೀಮ್ ಕುಶಾಲ್ ಅಂಡ್ ಅಪ್ಪೋ ಕ್ರಿಕೆಟರ್ಸ್ ಎಲ್ಲರಿಗೂ ಕೂಡ, ಅದೇ ರೀತಿ ಕುಶಾಲ್ ಟೀಮ್ಸ್ ಅಪ್ಪೋ
3 ದಿನಗಳ ಕಾಲದ ಉತ್ತಮವಾದ ಕಾಮೆಂಟ್ರಿ ಮಾಡಿದ ನಿಮ್ಮೆಲ್ಲರ ಮೆಚ್ಚಿನ ಜೀವನ್ ರವರಿಗೂ ಕೂಡ ಒಂದು ಚುಂಕು ಸನ್ಮಾನ ಇದೆ. ದಯವಿಟ್ಟು ಸಹಕರಿಸಬೇಕು, ಚಪ್ಪಳೆ ಮೂಲಕ ಅಭಿನಂದಿಸಬೇಕು. 3 ಕಾಲ ಉತ್ತಮವಾದ ಕಾಮೆಂಟ್ರಿ ಮಾಡಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ಕುಶಾಲ್ ಸ್ಟ್ರೀಮ್ ಒಪ್ಪು ಓನರ್ ಆದ ಅಭಿ ದಯವಿಟ್ಟು ಬರಬೇಕು ವೇದಿಕೆ ಮುಂದೆ. ಕುಶಾಲ್ ಸ್ಟ್ರೀಮ್ ಕಪ್ಪು ಅವರ ಓನರ್ ಆದ ಅಬೀರ್ ಅವರು ಕೂಡ ಒಂದು ಚುಕ್ಕು ಸನ್ಮಾನ ಚಪ್ಪಾಳೆ ಮೂಲಕ ಅಭಿನಯಿಸಬೇಕು. ಅಬೀರ್ ಅವರಿಗೆ ತಂಡಕ್ಕೆ ಉತ್ತಮವಾದ ಪ್ರೋತ್ಸಾಹ ನೀಡಿ 3 ದಿನಗಳ ಜೊತೆಗಿದ್ದು ಪಂದ್ಯಕೂಟಗಳನ್ನು ಉತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ. ಅಬೀರ್ ಅವರು ಕೂಡ ಒಂದು ಸಣ್ಣ ಸನ್ಮಾನ. ಹಲೋ ಕುಶಾಲ್ಸ್ ಟೀಮ್ ಅಪ್ಪು ಎಲ್ಲ ಸಂಘಟಕರು ಇಲ್ಲಿ ಮುಖ್ಯ ವೇದಿಕೆ ಹತ್ರ ಬರಬೇಕು. ಆಲ್ರೆಡಿ ಇದ್ದೀರಾ. ಈಗ ಟೂರ್ನಮೆಂಟಿನ ದ್ವಿತೀಯ ಸ್ಥಾನಿ ಪಡೆದಂತ ಆಟಗಾರರು ಎಲ್ಲ ಆಟಗಾರರು ಮುಖ್ಯ ವೇದಿಕೆ ಹತ್ರ ಬನ್ನಿ. 2025 ಸಾಲಿನ ಶ್ರೇಷ್ಠ ಕನ್ನಡಿಗ ಕಪ್ 2025ರಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿಕೆ ಆದ್ರೂ ಕೂಡ ಕಳೆದ 2 ಪಂದ್ಯದಲ್ಲಿ ಉತ್ತಮ ರೀತಿಯಲ್ಲಿ ಆಡಿದ್ರು. ಫೈನಲ್ ಪಂದ್ಯದಲ್ಲಿ ದ್ವಿತೀಯ ಸ್ಥಾನಿ 55,555 ಮತ್ತು ಆಕರ್ಷಕ ಟ್ರೋಫಿಯನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ಅವರು ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. ಚಂದನ್ ಪಿಳ್ಳ ಎಲ್ಲರೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದ್ರು. 3 ದಿನಗಳ ಕಾಲ ಹಗಲ ರಾತ್ರಿಯ ಪಂದ್ಯಕೂಟವನ್ನು ಆಯೋಜನೆ ಮಾಡಿದ ಶ್ರೇಷ್ಠ ಕನ್ನಡಿಗ ಕಪ್ಪನ್ನ ನಮವನ್ನ ಧರಿಸಿ 2025 ಸಾಲಿನ ಸೀಸನ್ 1 ದ್ವಿತೀಯ ಸ್ಥಾನಿಯನ್ನ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತಾ ಇದೆ. 55,555 ಮತ್ತು ಆಕರ್ಷಕ ಟ್ರೋಫಿಯನ್ನ ಕೂಡ ಪಡ್ಕೊಳ್ತಾ ಇದೆ. ಮತ್ತೊಮ್ಮೆ ಭರತ್ವರೆಗೂ ಕೂಡ ಅಭಿನಂದನೆಗಳು ಕಳಿಸ್ತಾ ಇದ್ದಾವೆ. ನಮ್ಮ ಏನೋ ಕೇಳಿದ್ರು ಕೂಡ ಏನಕ್ಕೂ ಬೇಜಾರು ಮಾಡ್ಕೊಳ್ದೆ ಎಲ್ಲದಕ್ಕೂ ಬಂದು ನಮಗೆ ಸಹಕಾರನ ನೀಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ತುಂಬಾ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದಾವೆ. ಎರಡು 2025 ಸಾಲಿನ ಶ್ರೇಷ್ಠ ಕನ್ನಡಿಗ ಕಪ್ನ ದ್ವಿತೀಯ ಸ್ಥಾನಿ ಸೀನಾ ಮತ್ತು ಶಿವಾನಂದ್ ಅಭಿ ಮತ್ತು ಎಲ್ಲ ಸಂಘಟಕರು ಬಹಳಷ್ಟು ಉತ್ತಮ ರೀತಿಯ ಒಂದು ಟೂರ್ನಮೆಂಟ್ ಅನ್ನು ಕೂಡ ಆಯೋಜನೆ ಮಾಡಿದ್ರಿ. ಅಂತಿಮ ಹಂತದಲ್ಲಿ ದ್ವಿತೀಯ ಸ್ಥಾನಿ 2025 ಸಾಲಿನ 55,555 ಪಡೆದಕೊಂಡು ಟ್ರೋಫಿಯ ಜೊತೆಗೂಡಿಗಾಗಿ ದ್ವಿತೀಯ ಸ್ಥಾನಿಯನ್ನ ಕೂಡ ಪ್ರಶಸ್ತಿಯನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಯಸ್, ಸರಣಿ ಉದ್ದಕ್ಕೂ ಕೂಡ ಸಚಿನ್ 11 ಬಹಳಷ್ಟು ಉತ್ತಮ ರೀತಿಯ ಆಟವನ್ನ ಆಡಬಲ್ಲ ಆಟಗಾರಿಕೆಯ ಭಾಗದಲ್ಲಿ ಪವನ್ ಮತ್ತು ಸಂಘಟಕರು, ತಂಡದ ನಾಯಕ ಪವನ್ ಮತ್ತು ಸಂಘಟಕರು ಈಗ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇದೆ. ಶ್ರೇಷ್ಠ ಕನ್ನಡಿಗ ಕಪ್ 2025 ಸಾಲಿನ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇದೆ. 1,11,111 ಮತ್ತು ಆಕರ್ಷಕ ಟ್ರೋಫಿಯನ್ನು ಪಡೆದುಕೊಂಡು ನವೀನ್ ಮತ್ತು ಮಾಲೀಕರು ಇದೊಂದು ಟೂರ್ನಮೆಂಟ್ಗೆ ಬಹಳಷ್ಟು ಉತ್ತಮ ರೀತಿ ಈ ಎಲ್ಲ ಆಟಗಾರರಿಗೆ ಸಪೋರ್ಟ್ ಅಂತ ಮಾಡಿದಂಥ ಸ್ಪಾನ್ಸರರ್ ಮುಖ್ಯ ರೂವಾರಿಗಳು ಫಾರ್ ಸಚಿನ್ 11 ನವೀನ್ ಮತ್ತು ಸಂಘಟಕರು. ಅಲ್ಲಿ ಕ್ಯಾಪ್ಟನ್ ಮಾತ್ರ ಪವನ್ ಆಗಿದ್ರೆ ಎಲ್ಲ ಉಸ್ತುವಾರಿಗಳು ಜವಾಬ್ದಾರಿಗಳು ನವೀನ್ ತಗೊಂಡಿದ್ದಾರೆ.
ಈಗ ಚಾಂಪಿಯನ್ ಪಟ್ಟವನ್ನ ಕೂಡ ಅಲಂಕರಿಸ್ತಾ ಇದ್ದಾರೆ. 1,11,111 ಜೊತೆಗೂಡಿಗಾಗಿ ಆಕರ್ಷಕ ಟ್ರೋಫಿ 2025 ಸಾಲಿನ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸ್ತಾ ಇದೆ ಸಚಿನ್ 11 ಬೆಂಗಳೂರು. ಹಲೋ ಹಲೋ ಈ ಗ್ರೌಂಡಿನ ಎಲ್ಲ ಉಸ್ತುವಾರಿಗಳನ್ನ ಬಹಳಷ್ಟು ಉತ್ತಮ ರೀತಿಯಲ್ಲಿ ಜವಾಬ್ದಾರಿಯಲ್ಲಿ ಮಾಡಿಕೊಂಡಂತ ಬಂದಂತ ವ್ಯಕ್ತಿ ಭರತ್ ಅಂಜನಾದ್ರಿ ಪ್ರಿಂಟರ್ಸ್. ದಯಮಾಡಿ ಭರತ್ ನಮ್ಮೊಂದಿಗೆ ಬನ್ನಿ. ಅವರು ಕೂಡ ಒಂದು ಸಣ್ಣದಾದ ನೆನಪಿನ ಕಾಣಿಕೆಯನ್ನ ಕೊಟ್ಟು ಗೌರವಿಸ್ತಾರೆ. ಗಣ್ಯಾತಿ ಗಣ್ಯರು ಬಹಳಷ್ಟು ಈ ಗ್ರೌಂಡಿನ ವಸ್ತುವಾರಿಗಳು ಪ್ರತಿಯೊಂದು ಕಲ್ಲಿರ್ಬೋದು, ಮಣ್ಣಿರ್ಬೋದು, ಏನೇ ಇರ್ಬೋದು ಎಲ್ಲ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ. ಅವ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಒಂದು ನೆನಪಿನ ಕಾಣಿಕೆಯನ್ನ ಕೊಟ್ಟು ಗೌರವಿಸ್ತಾರೆ. ಎಲ್ಲ ಸಂಗಡಿಗರಿಗೆ ಮತ್ತೊಮ್ಮೆ ಮಗದೊಮ್ಮೆ ಕುಶಾಲ್ ಟೀಮ್ ಅಪ್ ಎಲ್ಲ ಸಂಗಡಿಗರಿಗೂ ಜೀವನ್ ಬನ್ನಿ. ಎಲ್ಲರಿಗೂ ಕೂಡ ಬಹಳಷ್ಟು ಶ್ರಮವನ್ನ ಪಟ್ಟಿದ್ದಾರೆ. ಸರಿಸುಮಾರು 7 ರಿಂದ 10 ದಿನಗಳ ಕಾಲ ಹಗಲು ರಾತ್ರಿ ನೋಡದೆ ಒಂದು ಟೂರ್ನಮೆಂಟ್ ಅನ್ನ ಸಕ್ಸಸ್ಫುಲ್ ಆದಂತ ಕಾರಣಕರ್ತರು ಪ್ರತಿಯೊಬ್ಬರು ಕೂಡ ಅಭಿ ಮತ್ತು ಸಂಗಡಿಗರು. ಜಕ್ಕೂರ್ ಜಾಕಿ ಗೇಮ್ ಎಲ್ಲಿದ್ರು ನಮ್ಮೊಂದಿಗೆ ಬರಬೇಕು. ಗೇಮ್ ಆಟವನ್ನ ನಡೆಸ್ಕೊಟ್ರಿ. ಗೇಮ್ ಹೆಸರನ್ನ ಇಟ್ಟುಕೊಂಡಿರುವ ಜಕ್ಕೂರ್ ಜಾಕಿ ಗೇಮ್ ಎಲ್ಲಿದ್ದೀರಾ? ಗೇಮ್ ಇಲ್ಲಿ ಮುಕ್ತಾಯ ಆಗಿದೆ. ಗೇಮ್ ಮತ್ತೊಬ್ರು ಗೇಮ್ ಬರಬೇಕು. ಹಲೋ ಗೇಮ್ ಇಲ್ಲ. ಅದೇ ರೀತಿ ಕುಶಾಲ್ ಟೀಮ್ ಅಪ್ಪು ಮ್ಯಾನೇಜರ್ ಆದಂತ ಭರತ್ ಎಲ್ಲಿದ್ರು ಮುಖ್ಯ ವೇದಿಕೆ ಹತ್ರ ಬರಬೇಕು. ಭರತ್ ಬೇಗ ಬನ್ನಿ. ಯಜಮಾನ್ರೆ ಬನ್ನಿ. ನಾವು ಏನು ಕೇಳಿದ್ರು ಏನಕ್ಕೂ ಬೇಜಾರು ಮಾಡ್ಕೊಳ್ದೆ ಎಲ್ಲ ತಗೊಂಬಂದು ಕೊಟ್ಟಿದ್ದಾರೆ ಸರ್. ಏನು ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ, ಏನಕ್ಕೂ ಬೇಜಾರು ಮಾಡ್ಕೊಂಡಿಲ್ಲ. ಶಬಾಷ್ 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 ತರ್ಬಿ. ಈಗ ಭರತ್ ರವರಿಗೆ ಹಳ್ಳಿಯ ಪರಿಸರದ ಒಬ್ಬ ಆಟಗಾರ ಕೂಡ ಅವ್ರಿಗೂ ಕೂಡ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸ್ತಾರೆ. ಸಂಗಡಿಗರು ಅಭಿ ಮತ್ತು ಸಂಗಡಿಗರು ಸೀಸನ್ 1 ಆಗಿದೆ, ಸೀಸನ್ 50 ಆಗ್ಲಿ ಅಂತ ನಾವು ಕೇಳಿಕೊಳ್ತಾವೆ. ಕೂಡ ಮಗದೊಮ್ಮೆ ಶುಭರಾತ್ರಿ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದಾವೆ. ಜೈ ಜೈ ಕರ್ನಾಟಕ. ಹಲೋ ಹಲೋ ಎಸ್, 1 more ಬ್ಯಾಲೆನ್ಸ್ ಇದೆ. ವರುಣ್ ದಯಮಾಡಿ ಬನ್ನಿ. ಮ್ಯಾನ್ ಆಫ್ ದಿ ಸೀರೀಸ್ ಆಫ್ ದಿ ಟೂರ್ನಮೆಂಟ್ 5,000 ನಿಮಗೆ ಕೊಡಬೇಕಾಗಿದೆ. ಕ್ಯಾಶ್ ಪ್ರೈಸ್ ಕೂಡ ಇದೆ ನಿಮ್ಗೆ 5,000. ಶರತ್ ರವರ ಕಡೆಯಿಂದ ಪ್ರಶಸ್ತಿಯನ್ನ ಕೊಡ್ತಾರೆ. ಯುವ ಆಟಗಾರ 5,000 ಜೊತೆಗೂಡಿಗಾಗಿ ಸರಡಿ ಉದ್ದಕ್ಕೂ ಪಂದ್ಯಾಟದ ಚಿತ್ರಣ ಬದಲಾಯಿಸಿದ ಆಟಗಾರ ವರುಣ್ ಫ್ರಮ್ ಸಚಿನ್ 11 ಬೆಂಗಳೂರು 5,000 ಜೊತೆಗೂಡಿಗಾಗಿ ಒಂದು ಪ್ರಶಸ್ತಿಯನ್ನ ಕೂಡ ಪಡ್ಕೊಂಡ್ರು ಯುವ ಆಟಗಾರರು. ಹಲೋ ಈ ಟೂರ್ನಮೆಂಟಿನ ಮ್ಯಾನ್ ಆಫ್ ದಿ ಸೀರೀಸ್ ಪ್ರಶಸ್ತಿಯನ್ನ ಕೂಡ ಪಡ್ಕೊಂಡ್ರು. 5,000 ಜೊತೆಗೂಡಿಗಾಗಿ
ಆಕರ್ಷಕ ಚಾಂಪಿಯನ್ ಪಟ್ಟವನ್ನು ಕೂಡ ಅಲಂಕರಿಸ್ತಾ ಇದೆ. ಯುವ ಆಟಗಾರ ಒನ್ಸ್ ಅಗೇನ್ ಮ್ಯಾನ್ ಆಫ್ ದಿ ಸೀರೀಸ್ ಆಫ್ ಶ್ರೇಷ್ಠ ಕನ್ನಡಿಗ ಕಪ್ 2025 ಸಾಲಿನಲ್ಲಿ ಶರತ್ ಅವರ ಕಡೆಯಿಂದ 5,000 ಕೊಟ್ಟು ಗೌರವಿಸ್ತಾರೆ.